ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಯಾರಿ ಬ್ಯಾಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈಗೆಲ್ಲ ನಾವು ಮೈಸೂರು ಸಿಲ್ಕ್ ಸೀರೆಗಳು, ಕ್ರೇಪ್ ಸಿಲ್ಕ್ ಸೀರೆಗಳು, ಹಾಗೆ ಕಾಂಜೀವರಂ ಸೀರೆಗಳು, ತುಂಬ ಸೀರೆಗಳನ್ನ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಈಗ ವಾತಾವರಣದಲ್ಲಿ ತುಂಬ ಧೂಳು ಹೆಚ್ಚಾಗಿರೋದ್ರಿಂದ, ಅಂದರೆ ಚಳಿಗಾಲ ಇರೋದ್ರಿಂದ ತುಂಬ ಧೂಳಿರುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಮಳೆನೂ ಇಲ್ಲದೆ ಇರೋದ್ರಿಂದ ತುಂಬ ಧೂಳು ಬರ್ತಾ ಇರುತ್ತೆ. ನಾವು ಎಷ್ಟೇ ಧೂಳನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ರೂ ಅಲ್ಪ ಸ್ವಲ್ಪ ಧೂಳು ಬಂದೇ ಬರುತ್ತೆ. ವಾರ್ಡ್ರೋಬ್ಗಳನ್ನು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೂ ಸ್ವಲ್ಪ ಧೂಳು ಹೋಗ್ತಾನೆ ಇರುತ್ತೆ. ಹಾಗಾಗಿ ಈ ಸೀರೆಗಳಲ್ಲಿ ತುಂಬ ಶೈನಿಂಗ್ ಇರೋದ್ರಿಂದ ಮೈಸೂರು ಸಿಲ್ಕ್ ಸೀರೆಗಳು, ಹಾಗೆ KSIC ಸೀರೆಗಳಾಗಿರ್ಬೋದು, ತುಂಬ ಬೆಲೆ ಕೊಟ್ಟು ನಾವು ಪರ್ಚೇಸ್ ಮಾಡಿರ್ತೀವಿ. ಕಾಂಜೀವರಂ ಸೀರೆಗಳಿರ್ಬೋದು, ಕಾಟನ್ ಸಿಲ್ಕ್ ಸೀರೆಗಳಿರ್ಬೋದು, ಯಾವುದೇ ಆಗಿರ್ಬೋದು, ತುಂಬ ಬೆಲೆನೇ ಕೊಟ್ಟು ನಾವು ಪರ್ಚೇಸ್ ಮಾಡಿರೋದ್ರಿಂದ ಈ ಸೀರೆಗಳನ್ನ ನಾವು ಹೇಗೆ ಧೂಳಿನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಅನ್ನೋದೇ ಇವತ್ತಿನ ವಿಡಿಯೋ. ಇಲ್ಲಿ ನನ್ನ ಮುಂದೆ ಒಂದು ಸ್ಯಾರಿ ಬ್ಯಾಗ್ ಇದೆ, ನೀವು ನೋಡ್ತಾ ಇರ್ಬೋದು. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಇದ್ರ ಬೆಲೆ ನನಗೆ ಅಷ್ಟು ಮರ್ತಿದ್ದೀನಿ. ನಾನು 1,500 ಒಳಗೆ ಇರ್ಬೋದು ಅಂತ ಅನಿಸುತ್ತೆ. ತುಂಬ ಕ್ವಾಲಿಟಿಯಾಗಿ ಚೆನ್ನಾಗೇ ಇದೆ ಇದು. ಮತ್ತು ಇದ್ರದ್ದು ಲಿಂಕನ್ನು ನಾನು ನನ್ನ ಚಾನಲಲ್ಲಿ ಹಾಕೋ ಆಪ್ಷನ್ ಇಲ್ಲ ನನ್ನ ಚಾನಲಲ್ಲಿ, ಹಾಗಾಗಿ ಲಿಂಕನ್ನು ನಾನು ಕೊಡಲ್ಲ. ನೀವು ಅಮೆಝಾನಲ್ಲಿ ಹೋಗಿ ಸರ್ಚ್ ಮಾಡಿ ಬೈ ಮಾಡ್ಬೋದು ಬೇಕಿದ್ದವರು. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ನನ್ನ ಮುಂದೆ ಸೀರೆಗಳಿದೆ. ಇಲ್ಲಿ ನೋಡಿ, ಈ ಬ್ಯಾಗಲ್ಲಿ ಈ ರೀತಿ ಇದೆ. ಇದು ಮುಂದೆ ಈ ಥರ ಜಿಪ್ ಇದೆ. ಇಲ್ಲಿ ನಿಮಗೆ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ ಪ್ಲ್ಯಾಸ್ಟಿಕ್ಕಲ್ಲಿ. ಹಾಗಾಗಿ ನಿಮಗೆ ಒಳಗಡೆ ಯಾವ ಸೀರೆಗಳನ್ನ ಇಟ್ಟಿರ್ತೀರಿ ಎಲ್ಲ ನಿಮಗೆ ಕಾಣಿಸುತ್ತೆ, ಬಣ್ಣಗಳು ಕಾಣಿಸುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೇಲಿನೂ ಜಿಪ್ ಇದೆ. ಮೇಲೂ ಜಿಪ್, ಇಲ್ಲಿಂದ ನೀವು ಸ್ಯಾರಿಗಳನ್ನ ಜೋಡಿಸ್ಬೋದು ಒಂದು. ಮತ್ತು ಇಲ್ಲಿಂದ ನಿಮಗೆ ಯಾವ್ಯಾವುದು ಬಣ್ಣದ್ದು ಅಂತ ಇಲ್ಲಿಂದ ಗೊತ್ತಾಗುತ್ತೆ ನಿಮಗೆ. ಏನಾಗುತ್ತೆ ಅಂದರೆ, ಈ ಸೀರೆಗಳು ತುಂಬ ಶೈನಿಂಗ್ ಇರುತ್ತೆ ನಿಮಗೆ. ಯಾವುದು ರೇಷ್ಮೆ ಸೀರೆಗಳು, ಕಾಂಜೀವರಂ ಸೀರೆ ಇರ್ಬೋದು, ಮೈಸೂರು ಸಿಲ್ಕ್ ಇರ್ಬೋದು, ಯಾವುದೇ ಆಗಿದ್ರೂ ಶೈನಿಂಗ್ ಇರುತ್ತೆ. ಪದೇ ಪದೇ ನಾವು ವಾಶ್ ಮಾಡೋಕ್ಕಾಗಲ್ಲ ಈ ಸೀರೆಗಳನ್ನ. ರೆಗ್ಯುಲರಾಗಿ ನಾವು ಉಪಯೋಗಿಸೋಂಥ ಸೀರೆಗಳನ್ನ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀವಿ. ಆದರೆ ರೇಷ್ಮೆ ಸೀರೆ ವಿಚಾರಕ್ಕೆ ಬಂದಾಗ, ಮೈಸೂರು ಸಿಲ್ಕ್ ಸೀರೆಗಳ ವಿಚಾರಗಳಿಗೆ ಬಂದಾಗ, ನಾವು ತುಂಬ ವರ್ಷಗಳ ಆದಮೇಲೆ ಸೀರೆಗಳನ್ನ ಡ್ರೈ ವಾಶ್ಗೆ ಕೊಡೋದು. ಹಾಗಾಗಿ ಏನಾಗ್ಬಿಡುತ್ತೆ, ಧೂಳೇನಾದರೂ ಸ್ವಲ್ಪ ಕೂತ್ರೆ ಸೀರೆಗಳ ಮೇಲೆ ಅದು ಅದ್ರ ಶೈನಿಂಗ್ನ ಕಳ್ಕೊಬಿಡುತ್ತೆ ಸೀರೆ. ಅದು ನಿಮಗೆ ಏನು ಒರಿಜಿನಲ್ಲಾಗಿ ಶೈನಿಂಗ್ ಇರುತ್ತಲ್ಲ, ಆ ಶೈನಿಂಗ್ ಬರಲ್ಲ. ಹಾಗಾಗಿ ಏನಾಗುತ್ತೆ, ನಾವು ಸೀರೆಗಳನ್ನ ಈ ಥರ ಬ್ಯಾಗ್ಗಳಲ್ಲಿ ಹಾಕಿ ಜಿಪ್ ಹಾಕಿ ಕ್ಲೋಸ್ ಮಾಡಿ ಇಡೋದ್ರಿಂದ ಸೀರೆಗಳನ್ನ ತುಂಬ ಚೆನ್ನಾಗಿ ನಾವು ಧೂಳಿನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಈ ಥರ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳಿದೆ, ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಮೈಸೂರು ಸಿಲ್ಕ್ ಸೀರೆಗಳಿಗೆ ಕಲ್ಲರ್ ಮಾಡಿಸೋದಿರ್ಬೋದು, ಅದನ್ನು ಕ್ವಾಲಿಟಿ ಹೇಗೆ ಚೆಕ್ ಮಾಡೋದಿರ್ಬೋದು, ಮತ್ತು ಹೇಗೆ ಬ್ಲೌಸ್ಗಳನ್ನ ಪೇರ್ ಮಾಡೋದಿರ್ಬೋದು, ಈ ಥರ ತುಂಬ ವಿಚಾರಗಳು ನನ್ನ ಚಾನಲಲ್ಲಿದೆ. ಹೋಗಿ ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.